ಪೆಸರಟ್ಟು ದೋಸೆ ಅಂದರೆ ಹೆಸರು ಕಾಳಿನ ದೋಸೆ ನಮ್ಮ ವೆಜಿಟೇರಿಯನ್ಸ್ಗೆ ತುಂಬ ಪ್ರೋಟೀನ್ ರಿಚ್ ಇರೋವಂಥ ಬೆಳಗಿನ ಬ್ರೇಕ್ಫಾಸ್ಟ್ ಯಾರಿಗೆಲ್ಲ ಇಷ್ಟ ಆಗುತ್ತೆ. ನನಗಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತು ಆ ಪೆಸರಟ್ಟುನ ನಮ್ಮಲ್ಲಿ ಸಿಗೋವಂಥ ಪೆಸರಟ್ಟು ಪ್ರೀಮಿಕ್ಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಇದು ಬಂದು ಹೊಸ ಅಡಿಷನ್ ನಮ್ಮ ಪ್ರಾಡಕ್ಟ್ಸ್ಗೆ. ತುಂಬ ಜನರದ್ದು ರಿಕ್ವೆಸ್ಟ್ ಇತ್ತು ಪ್ರೀಮಿಕ್ಸ್ ಪೌಡರ್ಗಳದ್ದು ತುಂಬ ಎಕ್ಸ್ಟ್ರಾ ಮಾಡಿ ಅಂತ. ಸೊ ಈಗಾಗಲೇ ರಾಗಿ ದೋಸೆ ಪ್ರೀಮಿಕ್ಸ್ ನೋಡಿದ್ದೀರಾ, ಮಿಲೆಟ್ ದೋಸೆ ಪ್ರೀಮಿಕ್ಸ್ ನೋಡಿದ್ದೀರಾ. ಸೊ ಇವಾಗ ಇನ್ನೊಂದು ಹೆಲ್ದಿ ಪ್ರೀಮಿಕ್ಸ್ ರೆಸಿಪಿ ಪೆಸರಟ್ಟು ಅಂದರೆ ಹೆಸರು ಕಾಳಿನ ದೋಸೆ ಪ್ರೀಮಿಕ್ಸ್ ರೆಸಿಪಿ ರೆಡಿಯಾಗಿದೆ. ಸೊ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟು ಈ ಪ್ರೀಮಿಕ್ಸ್ ಪೌಡರ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗಂಟೇನು ಇಲ್ಲದೆ ಇರೋ ರೀತಿ ಈ ರೀತಿಯಾಗಿ ದೋಸೆ ಹಿಟ್ಟನ್ನು ಅದಕ್ಕೆ ಕಲಸಿಟ್ಕೋಬೇಕು. ಇದು ಕಲಸಿಟ್ಕೊಂಡಾದ ನಂತರ ಒಂದು 20 ಮಿನಿಟ್ಸ್ ಮುಚ್ಚಿಡಿ. ಅದು 20 ಮಿನಿಟ್ಸ್ ಆಗೋ ಅಷ್ಟರಲ್ಲಿ ನೀವು ಇದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಚಟ್ನಿನೋ ಗೊಜ್ಜೋ ಏನಾದರೂ ಪ್ರಿಪ್ರೇಷನ್ ಮಾಡ್ಕೋಬೋದು. ಸೊ ಈ ಸ್ಟಿಕ್ಕರ್ನಲ್ಲೇ ನಾನು ಎಲ್ಲನೂ ಸಹ ಹೇಗೆ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಸೊ ಇನ್ಸ್ಟ್ರಕ್ಷನ್ಸ್ಗೆ ಅದನ್ನೇ ಫಾಲೋ ಮಾಡಿ. ಒಂದು 20 ನಿಮಿಷ ಆಗಿದೆ. ಸೊ ನೋಡಿ ಇವಾಗ ಹಿಟ್ಟೂ ಸಹ ಸ್ವಲ್ಪ ಅಳ್ಕೊಂಡಿದೆ. ಇವಾಗ ದೋಸೆ ಮಾಡೋದು ಅಷ್ಟೇ. ದೋಸೆ ತವ ಚೆನ್ನಾಗಿ ಕಾದಿರೋಂಥ ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡಿಬಿಟ್ಟು ಈ ಪೆಸರಟ್ಟು ದೋಸೆ ನಾನೊಂದು ಇಲ್ಲಿ 3 ದೋಸೆ ಆಗೋಷ್ಟು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೋಡಿ ನ್ಯಾಚುರಲ್ ಆಗಿ ಹೆಸರು ಕಾಳಿಂದು ಕಲರ್ ಬಂದಿದೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ರೀತಿ ಕಲರ್ ಇಲ್ಲ. ಹಾಗೆಯೇ ಇದರಲ್ಲಿ ಚೆನ್ನಾಗಿ ಸಾಫ್ಟಾಗಿ ಗರಿಗರಿಯಾಗಿ ಬರಲಿ ಅಂತ ಯಾವುದೇ ರೀತಿ ಸೋಡಾನು ಸಹ ಹಾಕಿಲ್ಲ. ಸೊ ನಮ್ಮ ಮನೆಯವರ ಆರೋಗ್ಯ ಹೇಗೆ ಕಾಪಾಡ್ಕೊಳ್ತೀವೋ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಇನ್ನೊಬ್ರಿಗೂ ನಾವು ಅದೇ ರೀತಿ ಪ್ರಾಡಕ್ಟ್ಸ್ನ ತಲುಪಿಸ್ಬೇಕಾಗತ್ತೆ. ಹಾಗಾಗಿ ಯಾವುದೇ ರೀತಿ ಕಲರ್ಸ್ ಇರಲ್ಲ, ಸೋಡಾ ಇರೋದಿಲ್ಲ, ಕೆಮಿಕಲ್ಸ್ ಇರೋದಿಲ್ಲ, ಪ್ರಿಸರ್ವೇಟಿವ್ ಸಹ ಇರೋದಿಲ್ಲ. ಸೊ ನೋಡಿ ದೋಸೆ ಹಾಕಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಈ ಹಿಂದೆ ಒಂದು ಹೋಟೆಲ್ನಲ್ಲಿ ಪೆಸರಟ್ಟು ದೋಸೆ ತೊಗೊಂಡಾಗ ಅದ್ರ ಮೇಲೆ ಈ ರೀತಿ ಈರುಳ್ಳಿ ಹಾಕಿ ಕೊಟ್ಟಿದ್ರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಹಾಗಾಗಿ ನಾನು ಇವಾಗ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ತಿಂತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ದೋಸೆ ತವ ಕಬ್ಬಿಣದಾಗಿರೋದ್ರಿಂದ ನಿಮಗೆ ಕಬ್ಬಿಣದ ತವ ಮೇಲೂ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲೂ ಅಂಟ್ಕೊಳ್ಳೋದಾಗಲಿ ಆ ರೀತಿ ಎಲ್ಲ ಏನೂ ಆಗಲ್ಲ. ಇದು ಬಂದು ಆಲ್ಮೋಸ್ಟ್ ಒಂದು 7 to 8 ಇಯರ್ಸಿಂದ ನಾನು ಈ ದೋಸೆ ತವನ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ದೋಸೆ ಹಾಕಿದ್ರೂ ನೀಟಾಗಿ ಬರುತ್ತೆ. ಆ್ಯಂಡ್ ದೋಸೆ ಹಿಟ್ಟೂ ಸಹ ತುಂಬಾ ಚೆನ್ನಾಗಿ ಆಗಿದೆ. ನೋಡಿ ಎಲ್ಲೂ ಸಹ ಅಂಟ್ಕೊತಾ ಇಲ್ಲ. ಪೆಸರಟ್ಟು ದೋಸೆ ಪ್ರೀಮಿಕ್ಸ್ ಖಂಡಿತವಾಗ್ಲೂ ಬೈ ಮಾಡಿ. ನೆಕ್ಸ್ಟ್ ನಾನು ಇದ್ರ ರೇಟ್ ಏನು ಅಂತೆಲ್ಲ ತಿಳಿಸ್ತೀನಿ. ಇದನ್ನು ಯೂಸ್ ಮಾಡಿಬಿಟ್ಟು ನೀವು ಪಡ್ಡು ಮಾಡ್ಬೋದು, ಈ ರೀತಿ ಈರುಳ್ಳಿ ಹಾಕ್ಕೊಂಡು ದೋಸೆ ಮಾಡ್ಬೋದು, ಅಥವಾ ಆಂಧ್ರ ಕಡೆಯವರಾಗಿದ್ದಿದ್ರೆ ಪೆಸರಟ್ಟು ಉಪ್ಮಾ ಅಂತೆಲ್ಲ ಮಾಡ್ತಾರೆ ನೋಡಿ, ಆ ರೀತಿನಾದರೂ ಕಾಂಬಿನೇಷನ್ ಮಾಡಿ ತಿನ್ಬೋದು. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಸಾಫ್ಟಾಗೂ ಇರುತ್ತೆ. ಆ್ಯಂಡ್ ಹೆಲ್ದಿ ದೋಸೆ ಇದು. ಹೆಸರು ಕಾಳಿನಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅಂತ ನಿಮಗೇ ಗೊತ್ತು. ಆ್ಯಂಡ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ತಿಂದರೆ ದಿನಪೂರ್ತಿ ನಾವು ಎನರ್ಜೆಟಿಕ್ ಆಗಿ ಇರ್ತೀವಿ. ಯಾರಿಗೆಲ್ಲ ಟೈಮ್ ಇರಲ್ಲ ಈ ರೀತಿ ಮಾಡಿಕೊಂಡು ಇದು ಮಾಡೋಕ್ಕೆ, ದಯವಿಟ್ಟು ಈ ಪ್ರೀಮಿಕ್ಸ್ನ ಟ್ರೈ ಮಾಡಿಬಿಟ್ಟು ಹೇಗಿದೆ ಟೇಸ್ಟ್ ಅಂತ ಹೇಳಿ. ನಾನು ಈ ಹಿಂದೆ ತಯಾರು ಮಾಡಿದಂಥ ರಾಗಿ ದೋಸೆ ಪ್ರೀಮಿಕ್ಸ್ಗೆ ಹಾಗೆ ಮಿಲೆಟ್ ದೋಸೆ ಪ್ರೀಮಿಕ್ಸ್ಗೆ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಾ. ಹಾಗೆಯೇ ಇದನ್ನು ಸಹ ಬೈ ಮಾಡಿಬಿಟ್ಟು ನಿಮ್ಮ ರಿವ್ಯೂಸ್ನ ತಿಳಿಸ್ಕೊಡಿ ನನಗೆ. ಸೊ ಇವಾಗಿನೂ ಪೆಸರಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ. ನಾನು ಪ್ರೊಸೀಜರ್ ಸಹ ತೋರಿಸಿದ್ದೆ, ಅದರಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂತ. ಸದ್ಯಕ್ಕೆ ಸ್ಟಾರ್ಟಿಂಗ್ ಆರ್ಡರ್ಸ್ ಸ್ವಲ್ಪ ಏಕೆಂದರೆ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ನಾನು 5 kg ಆಗಷ್ಟು ಮಾಡಿಸಿದ್ದೀನಿ. ಸೊ ಆರ್ಡರ್ಸ್ ಹೆಚ್ಚೆಚ್ಚು ಬರ್ತಿದ್ದಾಗೆ ಫ್ರೆಶ್ ಬ್ಯಾಚ್ ರೆಡಿ ಮಾಡಿಸಿ ಫ್ರೆಶ್ ಬ್ಯಾಚನ್ನೇ ನಿಮಗೆ ಕಳಿಸೋದು. ಇವಾಗ ಮಾಡಿಸಿರೋ ಅಂಥದ್ದು ಒಂದೇ ದಿನದಲ್ಲಿ ಸ್ಟಾಕ್ ಔಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ದಿನ ಫ್ರೆಶ್ ಬ್ಯಾಚನ್ನೇ ನಾನು ಮಾಡಿಸ್ತಾ ಇರ್ತೀನಿ. ಸೊ ಈ ಪೆಸರಟ್ಟು ಪ್ರೀಮಿಕ್ಸಲ್ಲಿ ನನಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ, ಯಾವ ರೀತಿ ಮಾಡಬೇಕು, ಹೇಗೆ ಯೂಸ್ ಮಾಡೋದು, ಎಷ್ಟು ಹೊತ್ತು ಬಿಡಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಇದು ತುಂಬಾ ಸುಲಭ. ಇದರಲ್ಲಿ ನಾನು ಹೆಸರು ಕಾಳು ಮತ್ತೆ ಅಕ್ಕಿ, ಸ್ವಲ್ಪ ಶುಂಠಿ ಪುಡಿ, ಅರಿಶಿನ, ಜೀರಿಗೆ, ಮೆಣಸು ಮತ್ತೆ ಒಣಮೆಣಸಿನ್ಕಾಯಿ ಇವಿಷ್ಟನ್ನ ಹಾಕಿ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದನ್ನ ಹದವಾಗಿ ಹುರಿದು ಮಿಲ್ ಮಾಡಿಸಿರೋ ಅಂತ ಪೆಸರಟ್ಟು ಪ್ರೀಮಿಕ್ಸ್ ಇದು. ಸೊ ಇದು ಬಂದು ಇನ್ಸ್ಟೆಂಟ್ ಆಗಿ ಮಾಡುವಂಥದ್ದು. ಈ ಹಿಂದೆ ನಾನು ತೋರಿಸಿದಂಥ ರಾಗಿ ದೋಸೆ ಪ್ರೀಮಿಕ್ಸ್ ಆಗಿರ್ಬೋದು, ಹಾಗೆ ಮಿಲೆಟ್ ದೋಸೆ ಪ್ರೀಮಿಕ್ಸ್ ಆಗಿರ್ಬೋದು, ಅದನ್ನು ಸಹ ಇನ್ಸ್ಟೆಂಟ್ ಆಗಿ ಮಾಡ್ಬೋದು ನೀವು. ಬಟ್ ಅದು ಇನ್ಸ್ಟೆಂಟ್ ಆಗಿ ಮಾಡಬೇಕು ಅಂತ ಅಂದಾಗ ನೀವು ಅದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಬೇಕಾಗುತ್ತೆ ಅಥವಾ ಸ್ವಲ್ಪ ಸೋಡಾನ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಈ ಪೆಸರಟ್ಟು ಬಂದು ಇನ್ಸ್ಟೆಂಟ್ ಆಗಿ ನೀರಿಗೆ ಹಾಕಿ ಕಲಸಿ ನೀವು ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಬಿಟ್ಟು ಒಂದು 20 ನಿಮಿಷ ಬಿಟ್ಬಿಟ್ಟು ದೋಸೆ ಮಾಡ್ಬೋದು. ತೋರಿಸಿದ್ದೀನಿ. ಕಬ್ಬಿಣದ ಕಾವಲಿನಲ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ ದೋಸೆ. ಆ್ಯಂಡ್ ನೀವು ನಾನ್ ಸ್ಟಿಕ್ಕಲ್ಲಿ
ಮಾಡಿದ್ರು ಚೆನ್ನಾಗಿ ಬರುತ್ತೆ, ಕಬ್ಬಿಣದ ತವದಲ್ಲಿ ಮಾಡಿದ್ರು ಸೂಪರ್ ಆಗಿ ಬರುತ್ತೆ. ಅಂಡ್ ಇದು ತುಂಬಾ ಪ್ರೋಟೀನಿಷಿಯಸ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಈ ಪ್ರೀಮಿಕ್ಸ್ಗಳು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ, ಇವಾಗಂತೂ ವರ್ಕಿಂಗ್ ಲೇಡೀಸ್ಗೆಲ್ಲ ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್, ಬೆಳಗ್ಗೆ ಎದ್ದು ತುಂಬಾ ಪ್ರೋಟೀನ್ ರಿಚ್ ಆಗಿರುವಂತ ತಿಂಡಿ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ರೆ ಅವ್ರು ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಥವಾ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಡೈಲಿ ಈ ತರ ಪ್ರೀಮಿಕ್ಸ್ ನ ಯೂಸ್ ಮಾಡೋ ಅಂತದಲ್ಲ. ಅಂದ್ರೆ ಯಾವಾಗ್ಲಾದ್ರೂ ತೀರಾ ಎಮರ್ಜೆನ್ಸಿ ಇದ್ದಾಗ ತಕ್ಷಣಕ್ಕೆ ಬ್ರೇಕ್ಫಾಸ್ಟ್ ಗಳು ಮಾಡ್ಬೇಕಾಗತ್ತೆ ಅಂತ ಅಂದಾಗ ನೀವು ಈ ಪ್ರೀಮಿಕ್ಸ್ ನ ಯೂಸ್ ಮಾಡಬಹುದು. ಸೊ ಯಾವತ್ತಾದ್ರೂ ಒಂದಿನ ಎಲ್ಲಾದ್ರೂ ಹೋಗಿ ಬಂದಿರ್ತೀರಾ, ಹಿಂದಿನ ದಿನ ತುಂಬಾ ಸುಸ್ತಾಗಿರುತ್ತೆ, ನೆಕ್ಸ್ಟ್ ಡೇ ಸ್ವಲ್ಪ ಲೇಟ್ ಆಗಿ ಎದ್ದೇಳ್ತೀರಾ, ಅವಾಗ ಏನ್ ಮಾಡ್ಬೇಕು ತಿಂಡಿಗೆ ಅಂತ ನಿಮ್ಗೂ ಸಹ ಹೊಳೆಯೋದಿಲ್ಲ. ಅಂತ ಟೈಮ್ ನಲ್ಲಿ ಈ ಪ್ರೀಮಿಕ್ಸ್ ಪೌಡರ್ ನಿಮ್ಮಲ್ಲಿ ಇದ್ರೆ ಸೊ ಸಡನ್ ಆಗಿ ತೆಗೆದು 1 ಕಪ್ ಅಥವಾ 2 ಕಪ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅವಶ್ಯಕತೆಗೆ ತಕ್ಕಂತೆ ತಗೊಂಡು ಜಸ್ಟ್ ಉಪ್ಪು ನೀರು ಹಾಕಿ ಕಲಸಿಟ್ಬಿಟ್ಟು ದೋಸೆ ಮಾಡ್ಕೋಬಹುದು ಫಟಾಫಟ್ ಅಂತ. ಇದಕ್ಕೊಂದು ಚಟ್ನಿ ಮಾಡ್ಕೊಬಿಟ್ರೆ ಸೈಡ್ ಬೈ ಸೈಡ್ ರೆಡಿ ಆಗ್ಬಿಡತ್ತೆ. ಸೊ ಹಾಗಾಗಿ ಈ ಪ್ರೀಮಿಕ್ಸ್ ಪೌಡರ್ಗಳು ತುಂಬಾನೇ ಹೆಲ್ಪ್ಫುಲ್ ಅಂತ ಅನ್ಸುತ್ತೆ. ಅಂಡ್ ನಮ್ಮಲ್ಲಿ ಅವೈಲೇಬಲ್ ಇರುವಂತ ಯಾವುದೇ ಪ್ರೀಮಿಕ್ಸ್ ಪೌಡರ್ ನೀವು ಆಲ್ಮೋಸ್ಟ್ ಒಂದು 3 to 4 months ಹೊರಗಡೆ ಇಡಬಹುದು. ಆ ನಂತರ ನೀವು ರೆಫ್ರಿಜರೇಟರ್ ನಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು 6-7 months ಅಥವಾ 1 year ತನಕನೂ ಇದು ಚೆನ್ನಾಗಿರುತ್ತೆ. ಸೊ ಹೆಸರು ಕಾಳಂದು ಅಷ್ಟೇ 3 months ನೀವು ಹೊರಗಡೆ ಇಡಬಹುದು. ಚೆನ್ನಾಗಿ ಹುರಿದು ಮಾಡಿರೋದ್ರಿಂದ ಯಾವುದೇ ರೀತಿ ಹಾಳಾಗೋದಿಲ್ಲ ಇದು. ಆಮೇಲೂ ಸ್ವಲ್ಪ ಉಳಿದಿತ್ತು ಅಂತ ಅಂದ್ರೆ ನೀವು ಫ್ರಿಡ್ಜ್ ನಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು 6 to 7 months ತನಕ ಆರಾಮಾಗಿ ಯೂಸ್ ಮಾಡಬಹುದು. ಸೊ ಇದನ್ನು ಅಷ್ಟೇನೆ 1/2 kg ನಲ್ಲಿ ಅವೈಲೇಬಲ್ ಇದೆ. ಟೇಸ್ಟ್ ನೋಡಿ ತಗೊಂಡು ಫಸ್ಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ಬೇಕಾದ್ರೆ ನೀವು ತಗೋಬಹುದು. ವಾರದಲ್ಲಿ ಒಂದ್ಸಲನಾದ್ರೂ ಪೆಸರಟ್ಟು ದೋಸೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲೂ ಅಷ್ಟೇನೆ ತುಂಬಾನೇ ಇಷ್ಟಪಡ್ತಾನೆ ನನ್ನ ಮಗ. ಅವನಿಗೂ ಗ್ರೀನ್ ದೋಸೆ ಮಾಡು ಅಂತ ಹೇಳ್ತಾ ಇರ್ತಾನೆ, ಪೆಸರಟ್ಟು ಅಂತ ಹೇಳಕ್ ಬರಲ್ಲ, ಹಾಗಾಗಿ ಗ್ರೀನ್ ದೋಸೆ ಮಾಡು ಅಂತ. ಸೊ ಅವಾಗ ನನಗೆ ಹೆಸರು ಕಾಳಿನ ದೋಸೆ ಮಾಡ್ಬೇಕು ಅಂತ ಹಿಂದಿನ ದಿನ ರಾತ್ರಿ ನೆನೆ ಹಾಕಿಟ್ಟಿರ್ತೀನಿ ನಾನು. ಪೆಸರಟ್ಟು ಮಾಡೋದು ಸುಮಾರು ಜನಕ್ಕೆ ಗೊತ್ತಿದೆ ಹೇಗೆ ಅಂತ. ಸೊ ಹಾಗಾಗಿ ನಾನು ಪ್ರೊಸೀಜರ್ನು ಸಹ ತೋರಿಸಿದ್ದೀನಿ, ಏನೇನು ಹಾಕಿದ್ದೀನಿ ಅಂತ. ಸೊ ಸುಮಾರು ಜನ ಏನು ಹೇಗ್ ಮಾಡೋದು ಅಂತೆಲ್ಲ ತೋರ್ಸಲ್ಲ. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ ಅಂಡ್ ಕಲರ್ ಇಲ್ಲ. ನೋಡಿ, ಪೆಸರಟ್ಟು ಅಂದ ತಕ್ಷಣ ಗ್ರೀನ್ ಕಲರ್ ಬರಲಿ ಅಂತ ಆಡೆಡ್ ಗ್ರೀನ್ ಕಲರ್ ಎಲ್ಲ ಏನು ಕಲರ್ ಇಲ್ಲ. ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವುದೇ ರೀತಿ ಗ್ರೀನ್ ಕಲರ್ ಇಲ್ಲ. ಹಿಟ್ಟು ಹೆಸರು ಕಾಳನ್ನ ಪುಡಿ ಮಾಡಿಸಿದ್ರೆ ಯಾವ ರೀತಿ ಬರುತ್ತೆ ಅದೇ ರೀತಿನಲ್ಲಿ ಇದೆ. ನೀವು ನೀರ್ ಹಾಕಿ ಕಲಿಸಿದಾಗ ಮಾತ್ರ ಇದ್ರದ್ದು ನ್ಯಾಚುರಲ್ ಕಲರ್ ನಿಮ್ಗೆ ಬರುತ್ತೆ, ಲೈಟ್ ಆಗಿ ಗ್ರೀನಿಶ್ ಕಲರ್ ಬರುತ್ತೆ. ಹಾಗೇನೆ ಸೋಡಾ ಹಾಕಿಲ್ಲ, ಉಪ್ಪುನು ಸಹ ನಾನು ಇದರಲ್ಲಿ ಆಡ್ ಮಾಡಿಲ್ಲ ನಾನು. ಯಾಕೆಂದ್ರೆ ಕೆಲವ್ರಿಗೆ ಸ್ವಲ್ಪ ಸಪ್ಪೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸ್ವಲ್ಪ ಕರೆಕ್ಟ್ ಆಗಿ ಇಷ್ಟ ಆಗುತ್ತೆ, ಕೆಲವ್ರು ಸ್ವಲ್ಪ ಉಪ್ಪು ಮುಂದೆ ತಿಂತಾರೆ. ಹಾಗಾಗಿ ಅವ್ರಿಗೆ ತಕ್ಕಂತೆ ರುಚಿಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಉಪ್ಪುನು ಸಹ ನಾನು ಇದರಲ್ಲಿ ಹಾಕಿಲ್ಲ. ಪ್ರಿಸರ್ವೇಟಿವ್ ಇಲ್ಲ, ಸೋಡಾ ಪುಡಿನೂ ಇಲ್ಲ, ಜಸ್ಟ್ ಇದು ಪೆಸರಟ್ಟು ಪ್ರೀಮಿಕ್ಸ್ ಪೌಡರ್ ಅಷ್ಟೇ. ನೀವು ಮಿಕ್ಸ್ ಮಾಡ್ಬೇಕಾದ್ರೆ ನೀರಿನ ಜೊತೆ ಉಪ್ಪನ್ನು ಸಹ ಆಡ್ ಮಾಡ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡು ಒಂದ್ 20 ನಿಮಿಷ ಬಿಟ್ಟು ದೋಸೆ ಮಾಡ್ಕೋಬಹುದು. ಸೊ ಈ ಪೆಸರಟ್ಟು ಪ್ರೀಮಿಕ್ಸ್ ರೇಟ್ ಬಂದು ಅರ್ಧ ಕೆಜಿಗೆ 260 ರೂಪಾಯಿ ಆಗುತ್ತೆ. ಈ ಹಿಂದೆ ನೀವು ಮಿಲೆಟ್ ದೋಸೆ ಮತ್ತೆ ರಾಗಿ ದೋಸೆನೂ ತಗೊಂಡು ತುಂಬಾ ಚೆನ್ನಾಗಿದೆ ಅಂತ ಟೇಸ್ಟ್ ಹೇಳಿದೀರಾ. ರಾಗಿ ದೋಸೆ 210 ಆಗುತ್ತೆ, ಮಿಲೆಟ್ ದೋಸೆ 240 ಆಗುತ್ತೆ, ಇದು 260 ಆಗುತ್ತೆ. ಯಾಕೆಂದ್ರೆ ಹೆಸರು ಕಾಳು ನಾವು ಹುರಿದು ಎಲ್ಲ ಮಾಡಿರ್ತೀವಿ ಅಲ್ವಾ. ಸೊ ಹಾಗಾಗಿ ಅದ್ರದ್ದು ರೇಟ್ಸ್ 260 ಆಗುತ್ತೆ. ಇದು ಮೂರದು ಕಾಂಬೋ ನೀವು ತಗೋತೀರಾ, ಅರ್ಧ ಕೆಜಿ ರಾಗಿ ದೋಸೆ, ಅರ್ಧ ಕೆಜಿ ಮಿಲೆಟ್ ದೋಸೆ ಮತ್ತೆ ಅರ್ಧ ಕೆಜಿ ಹೆಸರು ಕಾಳಂದು ಪ್ರೀಮಿಕ್ಸ್ ದೋಸೆ ತಗೋತೀವಿ ಅಂತ ಅಂದ್ರೆ ಟೋಟಲ್ ರೇಟ್ಸ್ ಬಂದು 710 ಆಗುತ್ತೆ. ಆದ್ರೆ ಮೂರನ್ನು ಒಟ್ಟಿಗೆ ದೋಸೆ ಕಾಂಬಿನೇಷನ್ ದೋಸಾ ಕಾಂಬೋದಲ್ಲಿ ತಗೋತೀವಿ ಅಂತ ಅಂದ್ರೆ ನಮ್ ಕಡೆಯಿಂದ 660 ರೂಪಾಯಿಗೆ ಸಿಗುತ್ತೆ. ಸೊ ನೀವು ಅಲ್ಲಿ ಆಲ್ಮೋಸ್ಟ್ ಒಂದು 50 ರೂಪೀಸ್ ಸೇವ್ ಆಗುತ್ತೆ. ಇದು ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ಆಗಿರುತ್ತೆ. ಸೊ ಎಕ್ಸ್ಟ್ರಾ ಇದ್ರ ಮೇಲೆ ನಾವು ಡೆಲಿವರಿ ಚಾರ್ಜ್ ಮಾಡಲ್ಲ. ವಿತ್ ಇನ್ ಕರ್ನಾಟಕ ಇದು. ಸೌತ್ ಸ್ಟೇಟ್ಸ್ಗೆ ಬೇರೆ ಏನು ಡೆಲಿವರಿ ಚಾರ್ಜ್ ಇರುತ್ತೆ ಅಂಡ್ ನಾರ್ತ್ ಸ್ಟೇಟ್ಸ್ಗೆ ಬೇರೆ ಡೆಲಿವರಿ ಚಾರ್ಜ್ ಇರುತ್ತೆ. ಸುಮಾರು ಜನ ಸ್ವಲ್ಪ ಜನ ಡೆಲ್ಲಿ ಮತ್ತೆ ಮುಂಬೈ ಥಾಣೆ ಇಂದೆಲ್ಲ ತರಿಸ್ಕೊಂಡಿದ್ದೀರಾ. ಅವ್ರಿಗೆಲ್ಲ ಸ್ವಲ್ಪ ನಾನು ಇಂಡಿಯಾ ಪೋಸ್ಟ್ ಥ್ರೂ ಕಳಿಸ್ತಾ ಇಲ್ಲ, ಬೇಗ ರೀಚ್ ಆಗ್ಲಿ ಅಂತ DTDC ಥ್ರೂ ಕಳಿಸ್ತಾ ಇರೋದ್ರಿಂದ ನಮಗೂ ಸ್ವಲ್ಪ ರೇಟ್ಸ್ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಅವ್ರನ್ನ ಕೇಳ್ಕೊಂಡು ಸ್ಟೇಟ್ ವೈಸ್ ಬೇರೆ ಬೇರೆ ಸ್ಟೇಟ್ಸ್ಗೆ ಏನೇನು ರೇಟ್ಸ್ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಈ ರೇಟ್ ಏನ್ ಹೇಳ್ತಾ ಇದ್ದೀನಿ ಇದು ಕರ್ನಾಟಕದವ್ರಿಗೆ ಮಾತ್ರ. ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ನಿಮಗೆ ಸೇಮ್ ರೇಟ್ ಆಗುತ್ತೆ. ಅರ್ಧ ಕೆಜಿ
ಪೆಸರಟ್ಟು ಪ್ರೀಮಿಕ್ಸ್ಗೆ 260 ರೂಪಾಯಿ. ಮೇಲ್ಗಡೆ ಏನು ಎಕ್ಸ್ಟ್ರಾ ಚಾರ್ಜಸ್ ಬರೋದಿಲ್ಲ. ಹಾಗೇನೆ ನೀವು ಕಾಂಬಿನೇಷನ್ ಅಲ್ಲಿ ತಗೋತೀವಿ 3 ದೋಸೆದು ನಮಗೆ ಅರ್ಧ ಕೆಜಿ ಬೇಕು ಅಂತ ಅಂದ್ರೆ ರೇಟ್ಸ್ ಬಂದು 710 ರೂಪಾಯಿ ಆಗುತ್ತೆ 3ದುವೆ. ಆದ್ರೆ ಒಟ್ಟಿಗೆ ತಗೋತಾ ಇದ್ದೀರಾ ನೀವು 3 ಸೇರಿ 1.5 ಕೆಜಿ ಆಗುತ್ತೆ. ಹಾಗಾಗಿ ಅದಕ್ಕೆ ನಾನು 660 ರೂಪಾಯಿಗೆ ನಿಮಗೆ ತಲುಪಿಸ್ಕೊಡ್ತಾ ಇದ್ದೀನಿ. ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಫ್ರೆಶ್ ಬ್ಯಾಚ್ ರೆಡಿ ಇದೆ ಪೆಸರಟ್ಟು ಪ್ರೀಮಿಕ್ಸ್. ಜಸ್ಟ್ 7 ಕೆಜಿ ಆಗೋಷ್ಟು ಮಾಡಿದ್ದೀನಿ. 5 ಕೆಜಿ ಹೆಸರು ಕಾಳು, 2 ಕೆಜಿ ಅಕ್ಕಿ ಜೊತೆಗೆ ಸ್ವಲ್ಪ ಸಾಮಾನುಗಳನ್ನ ತೋರಿಸಿದೀನಿ ನಿಮಗೇನೆ. ಅದನ್ನೆಲ್ಲ ಆಡ್ ಮಾಡಿ ಮಾಡಿರೋಂಥದ್ದು 7 ಕೆಜಿ ಆಗಿದೆ ಇದು. ಸೊ ಇದು ಆರ್ಡರ್ ಖಾಲಿ ಆಗ್ತಿದ್ದಂಗೆ ಫ್ರೆಶ್ ಬ್ಯಾಚ್ ಎಲ್ಲವನ್ನೂ ಸಹ ಫ್ರೆಶ್ ಬ್ಯಾಚ್ ರೆಡಿ ಆಗುತ್ತೆ. ನಮ್ಮಲ್ಲಿ ಪ್ರೋಟೀನ್ ಪೌಡರ್ ಆಗಿರ್ಬೋದು ಡೈಲಿ 10 ಕೆಜಿ ರೆಡಿ ಆಗುತ್ತೆ. ನೋಡ್ತಾನೆ ಇರ್ತೀರಾ ವಿಡಿಯೋದಲ್ಲಿ. ಪ್ರೋಟೀನ್ ಪೌಡರ್ ಅಂತೂ ತುಂಬಾ ಹೆಲ್ದಿ ಆಗಿದೆ. ಅಂಡ್ ಯಾರ್ಯಾರಿಗೆ ಪ್ರೋಟೀನ್ ಇಂಟೇಕ್ ಆಗ್ತಾ ಇಲ್ಲ, ದಿನನಿತ್ಯ ನಮ್ಗೆ ಏನೇ ಕೆಲಸ ಮಾಡಿದ್ರು ಸುಸ್ತಾಗುತ್ತೆ ಅನ್ನೋರಿಗೆ ನಮ್ಮಲ್ಲಿ ಸಿಗುವಂತ ಪ್ರೋಟೀನ್ ಪೌಡರ್ ಬೆಸ್ಟ್ ಇದೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ. ಈವನ್ ಅದರಲ್ಲಿ ಚಾಕ್ಲೇಟ್ ಪೌಡರ್ ಸಹ ಇಲ್ಲ. ಹಾಗಾಗಿ ಅದು ಬೆಸ್ಟ್ ಇದೆ. ಸ್ಯಾಫ್ರನ್, ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಸೊ ಅದು ತುಂಬಾನೇ ಶಕ್ತಿ ಕೊಡುತ್ತೆ. ಬಾಣಂತಿಯರ್ಗಂತೂ ತುಂಬಾನೇ ಒಳ್ಳೇದು ಅದು. ಹಾಗೇನೆ ರಾಗಿ ಚೋಕೋಮಾಲ್ಟ್ ಅಂತೂ ಮಕ್ಕಳ ಬೆಳವಣಿಗೆಗೆ ತುಂಬಾನೇ ಉಪಯೋಗ. ರಾಗಿ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆನೆ ಗೊತ್ತು. ಅದ್ರಲ್ಲೂ ಸಹ ನಾವು ಮೊಳಕೆ ಬರ್ಸಿ ರಾಗಿ ಚೋಕೋಮಾಲ್ಟ್ ಮಾಡೋದ್ರಿಂದ ಅದರಲ್ಲಿ ಐರನ್ ಹೆಚ್ಚಿಗೆನೆ ಇರುತ್ತೆ. ಇನ್ನ ಪ್ಲೇನ್ ರಾಗಿ ಫ್ಲೋರ್ ಅಂದ್ರೆ ಪ್ಲೇನ್ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಬಂದು 6 ತಿಂಗಳು ಮಕ್ಕಳಿಂದ ನೀವು ಸ್ಟಾರ್ಟ್ ಮಾಡ್ತೀರಲ್ವಾ ಸಾಲಿಡ್ ಫುಡ್, ಅವ್ರಿಗೆ ಯೂಸ್ ಆಗುತ್ತೆ. ಸೊ ಹಾಗೇನೆ ಇನ್ನೊಂದು ನೆಕ್ಸ್ಟ್ ಹೊಸದೊಂದು ಆಡ್ ಮಾಡ್ತಾ ಇದೀವಿ ಪ್ರಾಡಕ್ಟ್. ಅದನ್ನ ರೆಡಿ ಆದ್ಮೇಲೆ ನಾನು ಅದನ್ನ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ನ್ಯೂ ಇಯರ್ ಬಂತು, ಹೊಸ ವರ್ಷ ಬಂತು 2025ನ್ನ ಮೀರಿ ನಾವು 2026ಕ್ಕೆ ಹೋಗ್ತಾ ಇದೀವಿ. ಸೊ ಇದೇ ಖುಷಿನಲ್ಲಿ ಸಂಕ್ರಾಂತಿ ತನಕ ನಮ್ಮಲ್ಲಿ ಒಂದು ಆಫರ್ ಸಹ ಇಡ್ತಾ ಇದೀವಿ. ಏನಂತ ಅಂದ್ರೆ 1000 ರೂಪೀಸ್ ಎಬೋ ನೀವೇನಾದ್ರೂ ಯಾವುದೇ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ರು ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಗಿಫ್ಟ್ಸ್ ನಾನು ಕಳಿಸ್ಕೊಡ್ತೀನಿ ನಿಮ್ಮ ಮನೆಗೆ. 1000 ರೂಪೀಸ್ ಆಗಿರ್ಬೇಕು ಅದು. ಸೊ 1000 to 1900 ತನಕ ಇದ್ರೆ ಒಂದು ಗಿಫ್ಟ್. ಎಬೋ 2000 ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡಿದ್ರೆ ಇನ್ನೊಂದು ಬೇರೆ ಸ್ವಲ್ಪ ದೊಡ್ಡ ಗಿಫ್ಟ್ಸ್ ನಾನು ಕಳಿಸ್ಕೊಡ್ತೀನಿ. ಎಲ್ಲವೂ ಸಹ ಕಿಚನ್ ರಿಲೇಟೆಡ್ ಆಗಿರೋದ್ರಿಂದ ಕಿಚನ್ಗೆ ಸಂಬಂಧಪಟ್ಟಂತ ಗಿಫ್ಟ್ಸ್ ನಾನು ಕಳಿಸ್ತೀನಿ. ಅಂದ್ರೆ ನಿಮ್ಮ ಅಡ್ರೆಸ್ಗೆ ಇದ್ರ ಜೊತೆಗಾದ್ರೂ ಬರ್ಬೋದು, ಅಥವಾ ಇದನ್ನ ತಲುಪಾದ್ಮೇಲೆ ಪ್ರಾಡಕ್ಟ್ಸ್ ತಲುಪಾದ್ಮೇಲೆ ವಿತಿನ್ 3-4 ಡೇಸ್ ಆದ್ರೂ ಸಹ ನಿಮ್ಗೆ ಏನು ಗಿಫ್ಟ್ಸ್ ಬಂದು ತಲುಪುತ್ತೆ. ಯಾವ್ದೇ ಆದ್ರೂ ಕಿಚನ್ಗೆ ಸಂಬಂಧಪಟ್ಟಿದ್ದ ಗಿಫ್ಟ್ಸ್ ಆಗಿರುತ್ತೆ. ಯಾವ್ದು ಇದನ್ನ ಇಟ್ಬಿಟ್ಟು ಎಸ್ಬಿಡೋ ಅಂತದಲ್ಲ, ಯೂಸೇಜ್ಗೆ ಬಂದೇ ಬರುತ್ತೆ. ಸೊ ಇನ್ನು ನಾನು ತಂದಿಲ್ಲ ಅದನ್ನ ಗಿಫ್ಟ್ಸ್, ಹಾಗಾಗಿ ನಾನು ಹಾಗೇನೆ ಹೇಳ್ತಾ ಇದ್ದೀನಿ. ತಂದಾದ್ಮೇಲೆ ಖಂಡಿತ ಕಳಿಸ್ತೀನಲ್ಲ ನಿಮ್ಗೆ, ನೀವೇ ರಿವ್ಯೂಸ್ ಕೊಡ್ತೀರಾ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ಮೇಡಮ್ ನಮ್ಗೆ ಅಂತ. ಸೊ ಯೂಸ್ಫುಲ್ ಇರುವಂತ ಗಿಫ್ಟ್ಸ್ ನ ನಿಮ್ಗದಾಗಿಸ್ಕೋಬೇಕು ಅಂತ ಅಂದ್ರೆ 1000 ಎಬೋ ಪರ್ಚೇಸ್ ಮಾಡಿ. ಹಾಗೇನೆ 2000 ಎಬೋ ಪರ್ಚೇಸ್ ಮಾಡಿದ್ರೆ ಇನ್ನು ಸ್ವಲ್ಪ ನಿಮ್ಗೆ ಕಿಚನ್ ರಿಲೇಟೆಡ್ ಐಟಮ್ಸ್ ನ ಗಿಫ್ಟ್ಸ್ ಆಗಿ ಕಳಿಸ್ಕೊಡ್ತೀನಿ. ಸೊ ಇದು ಬಂದು ಇವತ್ತಿಂದ ನೆಕ್ಸ್ಟ್ ಸಂಕ್ರಾಂತಿ ತನಕ ಆಫರ್ ಇರುತ್ತೆ. ಸೊ 15 ಡೇಸ್ ಸಂಕ್ರಾಂತಿ, ಇದು ಒಂದು ವಾರ ಇದೆ. ಸೊ ಒಂದು 20 ದಿನದ ಇದು ಆಫರ್ ನಡೀತಾ ಇದೆ. ಸೊ ಹಾಗಾಗಿ ಬೇಗ 1000 ಎಬೋ 2000 ಎಬೋ ನಿಮ್ಗೆ ಅನುಕೂಲ ಇದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಗಿಫ್ಟ್ಸ್ ನ ನಿಮ್ದಾಗಿಸ್ಕೊಳ್ಳಿ.